ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಆ ಸೀರೀಸಲ್ಲಿ ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪೇಪರ್ 7 ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಒಂದು ಚಾಪ್ಟರ್ ಇದೆ. ಆ್ಯಕ್ಚುಲಿ ಅದು 14 hours ಚಾಪ್ಟರ್ ಇದೆ. ಸೊ ನಿಮಗೆ ನಿಯರ್ಲಿ 28 to 30 ಮಾರ್ಕ್ಸ್ ಆ ಚಾಪ್ಟರ್ ಬರ್ತಾ ಹೋಗುತ್ತೆ. ಸೊ ನಾನು ಆ ಚಾಪ್ಟ್ರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 12 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 13th ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಥಸಿಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ Zeiise ಸಾಲ್ಟ್ ಆ್ಯಂಡ್ ಫೆರೋಸೀನ್ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವೆರಡೂ ಏನು ಅಂದರೆ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸು ವಿತ್ ಕಾಂಪ್ಲೆಕ್ಸ್. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸು ಕಾಂಪ್ಲೆಕ್ಸ್ ಆಗಿ ವರ್ಕ್ ಮಾಡುತ್ತಲ್ಲ, ಆ ಥರ ಸಾಲ್ಟ್ಸ್ ಅಂಥ ಕಾಂಪೌಂಡ್ಸ್ ನಾನು ಇವತ್ತು ತೊಗೊಂಡಿದ್ದೀನಿ. ಸೊ ನಿಮ್ಮ ಸಿಲೆಬಸ್ಗೆ ಇವೆರಡು ಸಾಲ್ಟ್ನ ಇಟ್ಟಿದ್ದಾರೆ. ಯಾಕೆಂದರೆ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ Zeiise ಸಾಲ್ಟ್ ಅಂತ, ಇನ್ನೊಂದು ಫೆರೋಸಿನ್ನು ಈಗ ಮಾಡರ್ನ್ ಡೇನಲ್ಲಿ ಯೂಸ್ ಮಾಡುವಂಥದ್ದು. ಅದನ್ನು ಡೀಟೇಲಾಗಿ ಸಿಂಥಸಿಸ್ ಹೇಗಾಗತ್ತೆ ಅಂತ ನೋಡ್ತಾ ಹೋಗೋಣ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ Zeiise ಸಾಲ್ಟ್ ಅಂತ ಹೇಳ್ತಾ ಇದ್ದೀನಿ. ಅದು ಏನಾಗಿದೆ ಅಂದರೆ ಪೊಟ್ಯಾಷಿಯಂ ಟ್ರೈಕ್ಲೋರೋ ಇಥಿಲೀನ್ ಪ್ಲಾಟಿನೇಟ್, ಅದಕ್ಕೆ ನಾವೇನಂತ ಕರಿತೀವಿ Zeiise ಸಾಲ್ಟ್ ಅಂತ ಕರಿತೀವಿ. ಇಟ್ ವಾಸ್ ದ ಫಸ್ಟ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಬೈ ವಿಲಿಯಂ, ಅವನು ಡ್ಯಾನಿಷ್ ಆರ್ಗ್ಯಾನೋಕೆಮಿಸ್ಟು. ಅವನು ವಿಲಿಯಂ ಝೈನಿ ಅಂತ, ಅವನು ಫಸ್ಟ್ ಇದನ್ನು ಆರ್ಗ್ಯಾನಿಕ್ ಕಾಂಪೌಂಡ್ನ ಫಸ್ಟ್ ಪ್ರಿಪೇರ್ ಮಾಡ್ತಾನೆ. ಸೊ ಇಟ್ ಹ್ಯಾಸ್ ಹಿಸ್ಟಾರಿಕಲ್ ಎವಿಡೆನ್ಸ್ ಇರೋದಕ್ಕೋಸ್ಕರ ಈ ಕಾಂಪೌಂಡನ್ನ ನಿಮಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಥಿಲೀನ್ ಏನಿದೆಯಲ್ಲ ಅದರಲ್ಲಿ ಏನಾಗ್ತಾ ಇದೆ, ಅದು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಇದೆ. ಅದರಲ್ಲಿ ಇರುವಂಥ 2 ಕಾರ್ಬನ್ ಆಟಮು ಲಿಗ್ಯಾಂಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಆರ್ಗ್ಯಾನೋಮೆಟಾಲಿಕ್ ಕೋಆರ್ಡಿನೇಷನ್ ಕಾಂಪೌಂಡ್ ಇದೆ. ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಇದನ್ನೇನು ಮಾಡ್ತಾರೆ, ವಿ ಆರ್ ಗೋಯಿಂಗ್ ಟು ಟ್ರೀಟ್ ದಿಸ್ ವಿತ್ ಇಥಿಲೀನ್ ವಿತ್ ಪೊಟ್ಯಾಷಿಯಂ ಟೆಟ್ರಾ ಕ್ಲೋರೋಪ್ಲಾಟಿನೇಟ್ 2 ಇನ್ ಪ್ರೆಸೆನ್ಸ್ ಆಫ್ HCl ಗ್ಯಾಸ್. ಸೊ ನಾವೇನು ಮಾಡ್ತಾ ಇದ್ದೀವಿ, ಪೊಟ್ಯಾಷಿಯಂ ಪ್ಲಾಟಿನೇಟ್ ಟೆಟ್ರಾ ಕ್ಲೋರೋಪ್ಲಾಟಿನೇಟ್ನ ತೊಗೊಳ್ತಾ ಇದ್ದೀವಿ. ದಟ್ಸ್ ಎ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ಗೆ ಏನು ಮಾಡ್ತಾ ಇದ್ದೀನಿ, ನಾನು ಇಥಿಲೀನ ಹಾಕ್ತಾ ಇದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ HCl ರಿಯಾಕ್ಷನ್ ಆಗುತ್ತೆ, HCl ರಿಮೂವ್ ಆಗಿಬಿಡುತ್ತೆ, KCl ರಿಮೂವ್ ಆಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, K1 ಮಾತ್ರ ಉಳ್ಕೊಳ್ಳುತ್ತೆ, ಜೊತೆಗೆ ಒಂದು Cl ಹೊರಗಡೆ ಹೋಗ್ಬಿಡುತ್ತೆ. ಆ Cl ಜಾಗಕ್ಕೆ ಏನಾಗುತ್ತೆ, ನಿಮಗೆ ಇಥಿಲೀನ್ ಬಂದು ಸೇರ್ಕೊಳ್ಳುತ್ತೆ. ಸೊ ಆ ಥರ ಸ್ಟ್ರಕ್ಚರ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ Zeiise ಸಾಲ್ಟ್ ಅಂತ ಕೇಳ್ತೇವೆ. ಇದರ 2 ಮಾರ್ಕ್ಸ್ಗೆ ಕೇಳ್ತಾರೆ. ರೈಟ್ ದಿ ಸ್ಟ್ರಕ್ಚರ್ ಅಂತ ಹೇಳ್ತಾರೆ, ಅಥವಾ ವಾಟ್ ಈಸ್ ದಟ್ ಅಂತ ಕೇಳ್ತಾರೆ. ಇಟ್ಸ್ ಅ ಸ್ಕ್ವೇರ್ ಪ್ಲೇನರ್ ಸ್ಟ್ರಕ್ಚರ್ ಜಾಮೆಟ್ರಿ ಆಗಿರುತ್ತೆ. ಇಲ್ಲೇನಾಗುತ್ತೆ, ಪ್ಲಾಟಿನಮ್ ಸೆಂಟ್ರಲ್ ಮೆಟಲ್ ಆಟಮು, 3 ಕ್ಲೋರಿನ್ ಆಟಮು ಇರುತ್ತೆ 3 ಕಾರ್ನರ್ಸ್ಗೆ. ಇನ್ನೊಂದು ಲಿಗ್ಯಾಂಡ್ ಏನಾಗ್ತದೆ, ಇಥಿಲೀನ್ ಆಗ್ತಾ ಇದೆ. ಇಟ್ ಇಸ್ ಎಪಟಿಸಿಟಿ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ 2 CH2 ಗ್ರೂಪ್ ಮಧ್ಯದಲ್ಲಿ ಒಂದು ಲಿಗ್ಯಾಂಡು ಅಟ್ಯಾಚ್ ಆಗ್ತಾ ಇದೆ. ಐದರ್ ಈ ಥರ ಸ್ಟ್ರಕ್ಚರ್ಸ್ ಇರ್ಬೋದು, ಈ ಥರ ಸ್ಟ್ರಕ್ಚರ್ ಇರ್ಬೋದು. ಸೊ 4th ಕೋಆರ್ಡಿನೇಟ್ ಏನಿದೆಯಲ್ಲ ಅದು ನನಗೇನಾಗ್ತದೆ, ಇಥಿಲೀನ್ ಆಗ್ತಾ ಇದೆ. ಸೊ ಇದನ್ನು ಯಾಕೆ ನಿಮ್ಮ ಸಿಲೆಬಸ್ಗೆ ಇಟ್ಟಿದ್ದಾರೆ ಅಂದರೆ, ಇಟ್ ಹ್ಯಾಸ್ ಅನ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್. ದಿಸ್ ವಾಸ್ ದ ಫಸ್ಟ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ವಿಚ್ ಆರ್ ಯೂಸ್ಡ್ ಇನ್ ಎ ಕಾಂಪ್ಲೆಕ್ಸ್. ಇಟ್ ವಾಸ್ ಪ್ರಿಪೇರ್ಡ್ ಬೈ ದಿ ಡ್ಯಾನಿಷ್ ಝೀನಿಯನ್. ಹಂಗಾಗಿ ಅವನ ಝೀನಿಯಸ್ ಸಾಲ್ಟ್ ಅಂತ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಎರಡನೇದು ಕಾಂಪೌಂಡ್ ಇದೆ, ಇದನ್ನು ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಇನ್ ಅ ಕಾಂಪ್ಲೆಕ್ಸ್. ಇದು ಫೆರೋಸಿನ್ ಅಂತ ಹೇಳ್ತೀವಿ. ಫೆರೋಸಿನ್ ಈಸ್ ಬಿಸ್ ಸೈಕ್ಲೋಪೆಂಟಾಡೈನೈಲ್ ಐರನ್ 0. ಅದಕ್ಕೆ ನಾವೇನಂತ ಕರಿತೀವಿ, ಫೆರೋಸೀನ್ ಅಂತ ಹೇಳ್ತೀವಿ. ಫೆರೋಸಿನಲ್ಲಿ ಏನಾಗ್ತಿದೆ ಅಂದರೆ, ಐರನ್ನು ಇಟ್ ಇಸ್ ಸ್ಯಾಂಡ್ವಿಚ್ ಬಿಟ್ವೀನ್ ದಿ 2 ಸೈಕ್ಲೋಪೆಂಟಾಡೈನೈಲ್, ಅವೆರಡು ಮಧ್ಯೆ ಸ್ಯಾಂಡ್ವಿಚ್ ಆಗ್ತಾ ಇದೆ, ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಐರನ್ ಏನಾಗ್ತಾ ಇದೆ, ಬಿಸ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, 2 ಸೈಕ್ಲೋಪೆಂಟಾಡೈನೈಲ್ ಕಾಂಪೌಂಡ್ ಇರೋದಕ್ಕೋಸ್ಕರ ಬಿಸ್ ಅಂತ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗ್ತದೆ, ಐರನ್ ಆಟಮು ಸ್ಯಾಂಡ್ವಿಚ್ ಬಿಟ್ವೀನ್ ದಿ 2 ಪ್ಯಾರಲಲ್ ರ್ಯಾಡಿಕಲ್ಸ್. ಸೈಕ್ಲೋಪೆಂಟಾಡೈನಲ್ ರ್ಯಾಡಿಕಲ್ ಮಧ್ಯದಲ್ಲಿ ಏನಾಗಿರುತ್ತೆ, ಅದು ಸ್ಯಾಂಡ್ವಿಚ್ ಆಗಿರುತ್ತೆ, ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಇದನ್ನು ಯಾಕೆ ನಮ್ಮ ಸಿಲೆಬಸ್ಗೆ ಇಟ್ಟಿದ್ದಾರೆ ಅಂದರೆ, ಇಟ್ ಆ್ಯಕ್ಟ್ ಆಸ್ ಅನ್ ಆಂಟಿನಾಕ್ ಇನ್ ಪೆಟ್ರೋಲ್ ಇಂಡಸ್ಟ್ರಿ. ಯು ನೋ ದಟ್ ಟೆಟ್ರಾಯಿಥೈಲ್ ಲೆಡ್ ಕೆನ್ ಆಲ್ಸೋ ಬಿ ಯೂಸ್ಡ್ ಆಸ್ ಆಂಟಿನಾಕ್ ಅಂತ ಹೇಳ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಲೆಡ್ ಪಾಯ್ಸನಸ್ ಇದೆ. ಈಗ ನಿಮಗೆ ಗೊತ್ತಿದೆ, ಲಾಟ್ ಆಫ್ ಲೆಡ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಪೊಲ್ಯೂಷನ್. ಅದು ಏನಾಗಿರ್ಬೋದು, ಏರಲ್ಲಿ ಇರ್ಬೋದು, ಇಲ್ಲಾಂದರೆ ಸಾಯಿಲಲ್ಲಿ ಇರ್ಬೋದು, ವಾಟ್ರಲ್ಲಿ ಇರ್ಬೋದು. ಸೊ ಲೆಡ್ ಪಾಯ್ಸನಿಂಗು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಫೆರೋಸಿನ್ ಕೆನ್ ಬಿ ಯೂಸ್ಡ್. ಸೊ ಹಾಗಾಗಿ ದಿಸ್ ಅನ್ ಆಲ್ಟರ್ನೇಟಿವ್ ಫಾರ್ ಟೆಟ್ರಾಯಿಥೈಲ್ ಲೆಡ್ ವಿಚ್ ಇಸ್ ಯೂಸ್ಡ್ ಆಸ್ ಅನ್ ಆಂಟಿನಾಕ್. ಅದಕ್ಕೆ ಇದು ಪ್ರಾಬ್ಲಮ್ ಇದೆ, ಪೊಲ್ಯೂಷನ್ ಪ್ರಾಬ್ಲಮ್ ಇದೆ, ಇದಕ್ಕೆ ಅದಿಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ನಾವು ಅಂತ,
It is prepared by treating sodium salt of cyclopentadiene with iron in presence of tetrahydrofuran. ಟೆಟ್ರಾಹೈಡ್ರೋಫ್ಯೂರನ್ಗೆ THF ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಆಸ್ ಎ ಸಾಲ್ವೆಂಟ್. ಸೊ ಇಲ್ಲೇನು ಮಾಡ್ತಾ ಇದ್ದೀನಿ, ಸೈಕ್ಲೋಪೆಂಟಾಡೈನ್ ತೊಗೊಳ್ತೀನಿ. ಇಟ್ಸ್ ವೀಕ್ಲಿ ಆಸಿಡಿಕ್ ಇನ್ ನೇಚರ್. ಹಾಗಾಗಿ ಯಾವ್ದಾದ್ರು ಸಾಲ್ಟ್ ಬೇಸ್ ಜೊತೆಗೆ ಟ್ರೀಟ್ ಮಾಡ್ತೀನಿ. ಬೇಸ್ ಏನಾಗಿರ್ಬೋದು, ಸೋಡಿಯಂ ಆಗಿರ್ಬೋದು ಅಥವಾ ಸೋಡಿಯಂ ಹೈಡ್ರೇಟ್ ಆಗಿರ್ಬೋದು. ಅದನ್ನು THF ಮೀಡಿಯಮ್ನಲ್ಲಿ ತೊಗೊಂಡು ಏನು ಮಾಡ್ತೀನಿ, ನಾನು ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಸೋಡಿಯಂ ಸಾಲ್ಟ್ ಆಫ್ ಸೈಕ್ಲೋಪೆಂಟಾಡೈನ್ ಬರುತ್ತೆ. ಅದನ್ನು ಐರನ್ ಜೊತೆಗೆ ಟ್ರೀಟ್ ಮಾಡಿದಾಗ ನನಗೆ ಫೆರೋಸಿನ್ ಬರುತ್ತೆ. ಸೊ ನನಗೇನಾಗಿದೆ, C5H6ನ ಎಣ್ಣೆ ಜೊತೆ ಟ್ರೀಟ್ ಮಾಡ್ತೀನಿ. ಆವಾಗ ನನಗೇನಾಗುತ್ತೆ, ಸೋಡಿಯಂ ಸಾಲ್ಟ್ ಆಫ್ C6H5 ಬರುತ್ತೆ, H2 ಹೊರಗಡೆ ಹೋಗುತ್ತೆ. ಅದನ್ನು ಏನು ಮಾಡ್ತೀನಿ, ಐರನ್ ಜೊತೆ ಟ್ರೀಟ್ ಮಾಡಿದಾಗ ನನಗೆ ಫೆರೋಸಿನ್ ಬರುತ್ತೆ. ಫೆರೋಸಿನ್ ಏನಂದ್ರೇನು, FeC5H5 ಟ್ವೈಸ್ ಇರುತ್ತೆ. ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದರೆ ವಿಚ್ ಇಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ದೋಸ್ ಟೂ ಇರುತ್ತೆ. ಸೊ ನಿಮಗೆ ಸ್ಟ್ರಕ್ಚರು, ಫೆರೋಸಿನ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಥವಾ ಝೀ ಸಾಲ್ಟ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಅದು ಗೊತ್ತಿರಬೇಕು. ಎಕ್ಸಾಂಪಲ್ಗೆ 2 ಮಾರ್ಕ್ಸ್ ಕ್ವಶನ್ಸ್ಗೆ ಅದನ್ನು ಕೇಳ್ತಾರೆ. ಥ್ಯಾಂಕ್ ಯು.